ನಾಗರ ಪಂಚಮಿ ದಿವಸ ಪ್ರತಿಯೊಬ್ಬ ಹೆಣ್ಮಕ್ಳನ್ನು ಬಂದು ಪೂಜೆ ಮಾಡಿ ನಾಗರ ಕಟ್ಟೆಗೆಲ್ಲ ಪೂಜೆ ಮಾಡಿ ಒಂದು ಭಗವಂತನ ಕೃಪೆಗೆ ಪಾತ್ರರಾಗ್ತಾಯಿದ್ದಾರೆ. ಸೊ ಎಲ್ಲ ಹೆಣ್ಮಕ್ಳನ್ನು ಪ್ರತಿಯೊಬ್ಬರನ್ನು ಊಟಕ್ಕೂ ನಾಲೆ ಹರಿಯೋ ಮೂಲಕ ಸೊ ಮಾಡಿ ಧನ್ಯರಾಗ್ತಾಯಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇದರಿಂದ ಏನು ಉದ್ದೇಶ? ಈಗ ನಾಗರ ಅಂದರೆ ಆಗಿನ ಒಂದು ಅದೊಂದು ಹಬ್ಬದ ವಾತಾವರಣ ಸರ್. ಹಬ್ಬದ ವಾತಾವರಣ. ಎಷ್ಟು ವರ್ಷದಿಂದ ಮಾಡ್ಕೊತ ಬಂದಿದ್ದೀರಿ? ತಲತಲಾಂತರದಿಂದ. ಇದು ಈಗ ಇವತ್ತು ನೆನ್ನೆದಲ್ಲ, ಅದು ತಲತಲಾಂತರದಿಂದ ಹಿರಿಯರು ನಡೆಸ್ಕೊಟ್ಟ ದಾರಿನಲ್ಲಿ ನಡ್ಕೊಂಡು ಬರ್ತಾಯಿದೆ. ಇದೊಂದು ದೊಡ್ಡ ಸಂಪ್ರದಾಯ ಹಬ್ಬ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಾಗ ಪಂಚಮಿ ಅಂತಕ್ಕಂಥ ಒಂದು ಹಬ್ಬವನ್ನು ಅಗದಿ ವಿಶಿಷ್ಟ ರೀತಿಯಿಂದ ಆಚರಣೆ ಮಾಡ್ತಾರೆ. ಈ ಒಂದು ಬೆಂಗಳೂರಿನಲ್ಲಿ ಅಷ್ಟೊಂದು ಒಂದು ಪ್ರಖರವಾದ ಒಂದು ಹಬ್ಬ ಇರಲಿಕ್ಕೂ ಕೂಡ ಉತ್ತರ ಕರ್ನಾಟಕದ ಭಾಗದ ಒಂದು ಜನಪ್ರೀತಿಯನ್ನು ನಾವು ಬೆಂಗಳೂರಿಗೂ ಕೂಡ ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಒಂದು ಆಶೆಯನ್ನು ನಾನು ಇವತ್ತು ಹೊಂದಿದ್ದೇನೆ. ನಾಗರ ಹಾವನ್ನು ಮೂರ್ತಿ ಮಾಡಿ, ಯಾವುದೇ ಹಾವನ್ನು ಮೂರ್ತಿ ಮಾಡಿ ನಾವು ಪೂಜೆ ಮಾಡ್ತಕ್ಕಂಥ ಒಂದು ಪದ್ಧತಿ ಏನಿದೆ ಬಹಳ ಅನಾದಿ ಕಾಲದಿಂದಲೂ ಕೂಡ ಮುಂದುವರೆದುಕೊಂಡು ಬಂದಿರತಕ್ಕಂಥ ಒಂದು ಪದ್ಧತಿಯಾಗಿದೆ. ಯಾಕೆ ಹಿರಿಯರು ಇದನ್ನು ಮಾಡಿದರು ಅಂತಂತಂದರೆ, ನಮ್ಮಲ್ಲಿರ್ತಕ್ಕಂಥ ಹಾವುಗಳ ಸಂತತಿ ಏನಿದೆ ನಾಶವಾಗುತ್ತೆ ಅನ್ನೋ ಒಂದು ಕಾರಣದಿಂದ ಅವುಗಳ ರಕ್ಷಣೆಗೋಸ್ಕರ ನಮ್ಮ ಹಿರಿಯರು ಏನು ಮಾಡಿದರು, ನಾಗರ ಹಾವಿನ ಮೂರ್ತಿಯನ್ನು ಮಾಡಿ ನಮ್ಮ ಒಂದು ಪೂಜ್ಯನೀಯ ಭಾವನೆ ತರಬೇಕು, ಅವುಗಳಿಗೆ ರಕ್ಷಣೆ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ನಾಗರ ಪಂಚಮಿಯನ್ನು ಹಬ್ಬವನ್ನಾಗಿ ನಾವು ಆಚರಣೆ ಮಾಡ್ತಾಯಿದ್ದೇವೆ. ಆದರೆ ಇದನ್ನು ಕೆಲವು ನಮ್ಮ ಬಸವಣ್ಣ ಶರಣರ ವಚನಗಳಲ್ಲಿ ಟೀಕೆ ಮಾಡಿದ್ದುಂಟು. ನಾಗರ ಹುತ್ತಕ್ಕೆ ಹಾಲೆರೆದು ನಿಜ ಹಾವು ಬಂದರೆ ಕೊಲ್ಲೆಂಬರಯ್ಯ ಅಂತ ಹೇಳತಕ್ಕಂಥ ಒಂದು ವಚನದಲ್ಲಿ ಬರುತ್ತೆ. ಅದರ ಉದ್ದೇಶ ಇಷ್ಟೇ, ನಾವು ಯಾವುದೇ ಹಾವನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಬಾರ್ದು, ಅದರ ಬದಲಾಗಿ ಅದನ್ನು ರಕ್ಷಣೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಕಾರಣದಿಂದ ನಮ್ಮಲ್ಲಿ ಪೂಜನೀಯ ಭಾವನೆ ಬರಬೇಕಂದ್ರೆ ಅವಕ್ಕೆ ಹಾಲು ಸ್ವೀಟು ಏನು ನಾವು ದೇವರಿಗೆ ನೈವೇದ್ಯವನ್ನು ಮಾಡ್ತೀವಿ ಮಾಡಲೇಬೇಕಾಗತ್ತೆ. ಅದರಲ್ಲಿ ತಪ್ಪೇನಿಲ್ಲ. ಅಂದರೆ ನಮ್ಮಲ್ಲಿ ಒಂದು ಪೂಜ್ಯನೀಯ ಭಾವನೆ ಬರುತ್ತೆ. ಆದ್ದರಿಂದ ನಾಗರ ಪಂಚಮಿಯ ದಿವಸವನ್ನು ಅತಿ ಉತ್ಸಾಹದಿಂದ ಬೆಂಗಳೂರು ಮತ್ತು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಆಚರಣೆ ಮಾಡಬೇಕಂತ ನಾನು ಮನವಿ ಮಾಡ್ತಾ ಇದ್ದೇನೆ. ನಾಗಪಂಚಮಿ ಹಬ್ಬ ಎಲ್ಲರಿಗೂ ನೆಮ್ಮದಿ, ಸುಖ, ಸಮೃದ್ಧಿನ ತರಲಿ. ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ನಮಸ್ಕಾರಗಳು.